ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಕೃಷ್ಣೇಗೌಡ ಅಂತ, ಆಲ್ದಳ್ಳಿ ಕುಪ್ಲು ಗ್ರಾಮ, ಸಾಲ್ಗಾಮೆ ಹೋಬಳಿ, ಹಾಸನ ತಾಲೂಕು. ನಾವೊಂದು 25 ವರ್ಷದಿಂದ ಜೋಳ ಬೆಳಿತಾಯಿದ್ವಿ. ಅದರಲ್ಲಿ ಈಗ 5 ವರ್ಷದಿಂದ ತುಂಬ ಜೋಳ ಈ ಬೇರುಗಳು ಸದ್ದು ಕೊಟ್ಟು ಎಲ್ಲ ಬೀಳ್ತಾಯಿತ್ತು. ಅದರದ್ದು ಭಾಳ ಲಾಸ್ ಆಗ್ತಾಯಿತ್ತು. ಅದರಲ್ಲಿ ಎರಡನೇದು ಅಂತ ಏನಂತಂದರೆ ಈಗ ಕಳೆದ ವರ್ಷದಿಂದ ಒಳ್ಳೆ ಬೆಳೆ, ಬೇರು ಬೀಳಲ್ಲ, ಎಷ್ಟೇ ಮಳೆ ಗಾಳಿ ಬಂದರೂ ಬೀಳ್ತಿಲ್ಲ. ಅದರಿಂದ ಬೇರು ಒಳ್ಳೆ 3 ಲೇಯರ್ ಬೇರು ಇರೋದ್ರಿಂದ ಭಾಳ ಚೆನ್ನಾಗಿದೆ ಈ ಬೆಳೆ ಅಂತ ಹೇಳ್ತೀವಿ. ಈ ಮುಂಗಾರಿಗೆ ಹೈಬ್ರಿಡ್ ಹೊಸ ತಳಿ ಪೈನಿಯರ್ ಪ್ರೀತಿ 4407 ಜೋಳ ಬಿಡುಗಡೆ ಆಗಿದೆ. ಅದೇ ಈ ಜೋಳದಲ್ಲಿ ಯಾವುದೇ ರೋಗ ಬಾಧೆಗಳಿಲ್ಲ, ಹಚ್ಚ ಹಸಿರಾಗಿದೆ. ಅದೇ ಈ ಹೊಸ ಜೋಳದಲ್ಲಿ ಒಳ್ಳೆ ಯಾವುದೇ ರೋಗ ಬಾಧೆಗಳಿಲ್ಲದೆ ಹಚ್ಚ ಹಸಿರಾಗಿದೆ. ನಾನು 25 ವರ್ಷದಿಂದ ಜೋಳ ಬೆಳೀತಿದ್ದೆ. ಆದರೆ ಈ ಥರ ಜೋಳ ನಾನು 25 ವರ್ಷದಿಂದ ನೋಡಿರಲಿಲ್ಲ. ಒಳ್ಳೆ ಇಳುವರಿ, ಆಮೇಲೆ ದಿಂಡು ಭಾಳ ಚಿಕ್ಕದಾಗಿ ಬರುತ್ತೆ, ಕಾಳು ಗಾತ್ರ ದಪ್ಪ ಚೆನ್ನಾಗಿದೆ, ಮತ್ತು ಪುನಃ ತೂಕ ವೆಯ್ಟು ಚೆನ್ನಾಗಿದೆ. ಇದರಲ್ಲಿ ಎಲ್ಲ ರೈತ ಬಾಂಧವರು ಗಮನಿಸಬೇಕಾಗಿ ವಿನಂತಿ ಏನಂತ ಅಂದರೆ, ಎಲ್ಲ ಪ್ರತಿ ಒಂದು ಜೋಳನೂ ಬೆಳಿತೀವಿ. ಆದರೆ ಈ ಹೊಸ ತಳಿ ಜೋಳದಲ್ಲಿ ಇವತ್ತು ಬುಡಿಸಿ ತುಂಬಿದರೆ ಒಂದು ಚೀಲ ಅರ್ಧ ಅಡಿ ಕೆಳಗಡೆ ಇರುತ್ತೆ, ಅದು 65 kg ಬರುತ್ತೆ. ಬೇರೆದೆಲ್ಲ ಬಾಯಿ ಒಲೆದು ಮೇಲ್ಗಡೆ ಇದ್ದರೂ ಸಹ ಚೀಲ 60 kg ಬರೋಲ್ಲ. ವೆಯ್ಟು ಅಷ್ಟು ಚೆನ್ನಾಗಿದೆ. ಅದರಿಂದ ಎಲ್ಲ ರೈತ ಬಾಂಧವರು ಈ ಜೋಳನ ನೀವು ಬೆಳಿಬೇಕು, ಇಷ್ಟಪಡಬೇಕು ಅಂತೇಳಿ ಕೇಳ್ತಾಯಿದ್ದೀವಿ.